ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ನಮ್ಗೆ ತುಂಬ ಖುಷಿಯಾಗಿದೆ. ನಾವು ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ವಿ, ಬೇಬಿ ಯಾವಾಗ ಬರುತ್ತೆ ಅಂತ. ಫೈನಲಿ ಬೇಬಿ ಆ್ಯಸ್ ಅರೈವ್ಡ್. ಬೇಬಿ ಬಂದಿದೆ. ನಿನ್ನೆ ರಾತ್ರಿನೇ ಭಾವನಾಗೆ ಡೆಲಿವರಿ ಆಯಿತು. ಅದು ಗಂಡು ಮಗುನ ಹೆಣ್ಣು ಮಗುನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ವ್ಲಾಗ್ನ ನೋಡ್ತಾ ಇರಿ. ನೆನ್ನೆ ರಾತ್ರಿ ಡೆಲಿವರಿ ಆಗಿರೋದ್ರಿಂದ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿಲ್ಲ ನೆನ್ನೆ ರಾತ್ರಿನೇ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ, ಅಂದರೆ ನೆಕ್ಸ್ಟ್ ಡೇ. ಇಲ್ಲಿಂದ ಹೋಗೋದಕ್ಕೆ 1 hour ಆಗುತ್ತೆ ಟ್ರಾಫಿಕಲ್ಲಿ. ಸೊ 1 to 1.5 hour ಆಗ್ಬೋದು. ಅಲ್ಲಿಗೆ ಹೋದ್ಮೇಲೆ ನಾನು ಬೇಬಿ ಹೇಗಿದೆ, ಭಾವನಾ ಹೇಗಿದ್ದಾಳೆ ಎಲ್ಲದನ್ನು ಹೇಳ್ತೀನಿ. ವ್ಲಾಗ್ನ ನೋಡ್ತಾ ಇರಿ. ನನ್ನ ಮಗ ಕೂಡ ಎಕ್ಸೈಟೆಡ್ ಆಗಿದ್ದಾನೆ ಅನಿಸುತ್ತೆ ಬೇಬಿ ನೋಡೋಕ್ಕೆ. ನೆನ್ನೆ ವಿಡಿಯೋ ಕಾಲ್ ಮಾಡಿದ್ದ ನನ್ನ ತಮ್ಮ. ವಿಡಿಯೋ ಕಾಲಲ್ಲಿ ನೋಡಿಬಿಟ್ಟೆ ನಗಾಡ್ತಾ ಇದ್ದ. ಸೊ ನಮಗೂ ಖುಷಿ ಆಯಿತು ಅದನ್ನು ನೋಡಿ. ಸೊ ಇವಾಗ ಹೋಗಬೇಕು, ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕಾರ್ ತೆಗಿತಾ ಇದ್ದಾರೆ. ಇವಾಗ ನಾವು ಮನೆಯಿಂದ ಹೊರಟ್ವಿ. ಸೊ ಈಗ ಅಲ್ಲಿಗೆ ತಲುಪಕ್ಕೆ ಅದೇ ಹೇಳಿದ್ನಲ್ಲ 1 hour 1.5 hour ಆಗ್ಬೋದು. ನನ್ನ ಮಗನಿಗೆ ಕಾರಲ್ಲಿ ಇದೊಂದೇನೋ ಥ್ರೆಡ್ ಸಿಕ್ಬಿಟ್ಟಿದೆ. ಇಲ್ಲಿ ಆಂಜನೇಯ ಆಯಿತು, ಅದನ್ನು ಕಿತ್ತಾಕ್ಬಿಟ್ಟ ಈ ಥ್ರೆಡ್ಗೆ. ಇವಾಗ ಅದನ್ನ ಹಿಡ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ತಾನೆ. ಅದೇನು ಅವನಿಗೆ ಹುಚ್ಚೋ, ಅದೇನು ಇಷ್ಟನೋ ಗೊತ್ತಿಲ್ಲ. ಅದೇನಕ್ಕೆ ಅಷ್ಟೊಂದು ಅವ್ನಿಗೆ ಇಷ್ಟನೋ ಗೊತ್ತಿಲ್ಲ. ಅದನ್ನ ಹಿಡ್ಕೊಂಡು ಕೂತಿರ್ತಾನೆ. ಒಳ್ಳೆ ಸ್ಟ್ಯಾಂಡಿಂಗ್ ನಿಂತಿರ್ತಾರಲ್ಲ ಬಸ್ಸಲ್ಲಿ, ಆ ಥರ ಅದನ್ನ ಹಿಡ್ಕೊಂಡು ನಿಂತಿರ್ಬೇಕು ಅವನು. ಅದೇ ಇಷ್ಟ. ಅದನ್ನು ಬಿಡಿಸಿದ್ರೆ ಹಠ ಮಾಡ್ತಾನೆ. ಅದನ್ನು ಕೊಡೋವರೆಗೂ ಅಳ್ತಾನೆ, ಹಠ ಮಾಡಿ ಕಿರ್ಚ್ತಾನೆ ತುಂಬ. ತೋರಿಸ್ತೀನಿ ರೀ ಅವನು ಅದನ್ನು ಹಿಡ್ಕೊಂಡಿದ್ದಾಗ. ಇವಾಗ ಬಿಡಿಸಿದ್ದೀನಿ, ಇವಾಗ ಅದನ್ನು ಹಿಡ್ಕೋತಾನೆ. ಮತ್ತೆ ಹೋಗಿ ನೋಡ್ತಾ ಇದ್ದಾನೆ. ಅದನ್ನು ಹಿಡ್ಕೊಂಡಿದ್ದ ತಕ್ಷಣ ಮತ್ತೆ ತೋರಿಸ್ತೀನಿ. ಅದೇನು ಇಷ್ಟನೋ ಗೊತ್ತಿಲ್ಲ. ಅಲ್ಲಿ ಥ್ರೆಡ್ ಇದೆ, ಅದನ್ನು ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡು ಬರ್ತಾನೆ. ಎಷ್ಟು ಬಿಡಿಸಿದ್ರು ಬಿಡಲ್ಲ ಅದನ್ನು. ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡ್ರೆ ಈ ರಾಡ್ ಹಿಡ್ಕೋತಾನೆ. ಈ ರಾಡ್ 2 ಕೈಲಿ ಹಿಡ್ಕೊಂಡು ನಿಂತ್ಕೊಂಡೇ ನಿದ್ದೆ ಮಾಡ್ತಾನೆ. ಇಲ್ಲೂ ಅಷ್ಟೇ, ಇದನ್ನ ಹಿಡ್ಕೊಂಡೆ ಎಷ್ಟೇ ನಿದ್ದೆ ಬಂದ್ರೂ ಅದೇನೂ ಗೊತ್ತಿಲ್ಲ. ಅದನ್ನ ಹಿಡ್ಕೊಂಡು ತೂಕಡಿಸ್ತಾ ಇರ್ತಾನೆ. ನಿದ್ದೆ ಬಂದ್ರೂ ಅಲ್ಲೇ ತೂಕಡಿಸ್ಕೊಂಡಿರ್ತಾನೆ. ಮಲ್ಗ್ಸೋಕ್ಕೆ ಕೈ ಬಿಡಿಸ್ಕೊಂಡು ಎತ್ಕೊಂಡ್ರು ಬರೋದಿಲ್ಲ, ಅಳ್ತಾನೆ ನೋಡಿ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅಲ್ಲೇ ನಿಂತಿರ್ತಾನೆ ಹಿಡ್ಕೊಂಡು. ಇದನ್ನ ಯಾಕೆ ಹಿಡ್ಕೊಂಡಿದ್ಯಾ ನೀನು? ಈ ದಾರ ಸಂವೇದ್ ಈ ದಾರ ಯಾಕೆ ಹಿಡ್ಕೊಂಡಿದ್ಯಾ? ಬಿಡು, ಕೈ ನೋವಲ್ವಾ ನಿಂಗೆ? ನೋಡಿ ಹೆಂಗೆ ಹಿಡ್ಕೊಂಡಿದ್ದಾನೆ ನೋಡಿ. ಹಿಂಗೆ ಹಿಡ್ಕೊಂಡು ಕೂತಿರ್ತಾನೆ. ಎಷ್ಟು ದೂರ ಆದರೂ ಪರವಾಗಿಲ್ಲ, ಹೀಗೆ ಹಿಡ್ಕೊಂಡು ಬರ್ತಾನೆ. ಎಷ್ಟು ದೂರ ಆದರೂ ಪರವಾಗಿಲ್ಲ ಅವನಿಗೆ. ಏನೋ ಅಭ್ಯಾಸ ಆಗ್ಬಿಟ್ಟಿದೆಯೋ, ಅದೇನು ಅಟ್ರಾಕ್ಟ್ ಆಗಿದೆಯೋ ಗೊತ್ತಿಲ್ಲ. ಇವತ್ತು ಲಕ್ಕಿಲಿ ಸ್ವಲ್ಪ ರೋಡೆಲ್ಲ ಖಾಲಿ ಇದೆ. ಅದಕ್ಕೆ ಅಂದ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಬೇಗನೆ ಬಂದ್ಬಿಟ್ವಿ. ಇನ್ನೊಂದು 20 minutesಲ್ಲಿ ಹಾಸ್ಪಿಟಲ್ ತಲುಪ್ತೀವಿ. ನೋಡಿ ನನ್ನ ಮಗ ಇನ್ನೂ ಹಿಡ್ಕೊಂಡೇ ಕೂತಿದ್ದಾನೆ. ಓಯ್, ಕೈ ನೋವಲ್ವಾ ನಿಂಗೆ? ಹಿಡ್ಕೊಂಡು ಹಿಂಗೆ ಕೂತಿರ್ತಾನೆ. ಇವನ್ಗೂ ನಾನು ಅಡುಗೆ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಅಲ್ಲೇ ತಿನ್ಸೋಣ ಅಂತ. ಇವಾಗ ನಾವು ಹಾಸ್ಪಿಟಲ್ ರೀಚ್ ಆಗಿದ್ದೀವಿ. ಭಾವನಾ ಅಡ್ಮಿಟ್ ಆಗಿರೋದು ಇದೆ ಹಾಸ್ಪಿಟಲು, Cloud9 ಸಹಕಾರ್ ನಗರು. ನನ್ನ ಡೆಲಿವರಿ ಕೂಡ Cloud9 ಆಗಿದ್ದು. ಇವಾಗ ಭಾವನಾ ಅಡ್ಮಿಟ್ ಆಗಿರೋದು ಸಹಕಾರ್ ನಗರ, ಯಾಕಂದರೆ ಅವ್ರ ಮನೆಗಿದ್ದ ಹತ್ರ ಅಂತ ಅವರು ಇಲ್ಲಿ ಅಡ್ಮಿಟ್ ಆಗಿದ್ದು. ನಾನು ಹೆನ್ನೂರು ಹತ್ರ ಇರೋ Cloud9 ಹಾಸ್ಪಿಟಲಲ್ಲಿದ್ದೆ. ಎಲ್ಲ ರೀಕಾಲ್ ಆಗ್ತಿದೆ ನನ್ನ ಮಗ ಹುಟ್ಟಿದ್ದೆಲ್ಲ. ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಇರೋದು. ಈಗ ಭಾವನ ಮೀಟ್ ಮಾಡಿದ್ವಿ, ಮತ್ತು ಬೇಬಿನೂ ಮೀಟ್ ಮಾಡಿದೆ. ಇಬ್ಬರು ಚೆನ್ನಾಗಿದ್ದಾರೆ. ಬೇಬಿನೂ ತುಂಬ ಕ್ಯೂಟ್ ಆಗಿದೆ. ಇಬ್ಬರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ನಾನು ಹತ್ರದಿಂದ ಇಬ್ರಿಗೂ ತೋರ್ಸೋಕ್ಕಾಗಲ್ಲ, ಇಲ್ಲಿಂದನೇ ತೋರಿಸ್ತೀನಿ. ಸೊ ಮಲಗಿದ್ದಾರೆ ಇಬ್ಬರೂ. ಸೊ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇಲ್ಲಿ ನೋಡಿ, ಇಬ್ಬರು ಸ್ವೀಟ್ ತಿಂತಾ ಇದ್ದಾರೆ. ನಾನು ತಿಂದೆ. ಓಕೆ, ನನ್ನ ಮಗುನ ನೋಡಿಬಿಟ್ಟು ಅವ್ನು ಅಷ್ಟೊಂದೇನು ರಿಯಾಕ್ಟ್ ಮಾಡಿಲ್ಲ. ಇನ್ನೂ ಗೊತ್ತಾಗಲ್ಲ ಅಲ್ವಾ, ಚಿಕ್ಕವನು ಅನಿಸುತ್ತೆ, ಇನ್ನೂ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಅವನು ಎಷ್ಟೊಂದೇನು ರಿಯಾಕ್ಟ್ ಮಾಡಿಲ್ಲ. ನೋಡಬೇಕು, ಮುಂದಿನ ದಿನದಲ್ಲಿ ಇಬ್ಬರದ್ದು ಫೈಟಿಂಗ್ಸ್ ಇದ್ದೇ ಇರುತ್ತೆ. ಭಾವನಾ ಮತ್ತು ನನ್ನ ತಮ್ಮನಿಗೆ ಆಗಿರೋದು ಬಾಯ್ ಬೇಬಿ. ಎಲ್ರಿಗೂ ತುಂಬ ಖುಷಿಯಾಗಿದೆ. ಇನ್ನೊಂದು ಬಾಯ್ ಬೇಬಿ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಯಿತು. ಇವರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇವರು ಎಲ್ಲ ಊಟ ಮಾಡ್ತಾ ಇದ್ದಾರೆ. ಏನಂದೆ?
ಕಾಯಕವೇ ಕೈಲಾಸ. ಊಟ ಮಾಡ್ತಾ ಇದ್ದಾರೆ. ಸೌಮ್ಯ ಬಂದಿದ್ದಾರೆ, ಶ್ರುತಿನೂ ಬಂದಿದ್ದಾಳೆ. ಎಲ್ಲರೂ ಗೋಬಿ ತಿನ್ನಕ್ಕೆ ಸ್ಟ್ರೀಟ್ ಫುಡ್ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲಿ ಎಲ್ಲೂ ಹೋಟೆಲ್ ಸಿಕ್ಕಿಲ್ಲ ನಮಗೆ, ದೂರ ಇದೆ ಅನಿಸುತ್ತೆ, ಅದಕ್ಕೆ ಅಲ್ಲಿ ಸ್ಟ್ರೀಟ್ ಫುಡ್ ಇತ್ತು, ಅದನ್ನೇ ತಿಂತಾ ಇದ್ದೀವಿ. ಸಮೋಸ ತಿಂದ್ವಿ, ಇವಾಗ ಗೋಬಿ ತಿಂತಾ ಇದ್ದೀವಿ. ಇವರು ವಡಾಪಾವ್ ತಿಂದರು. ನಾನು ಮತ್ತು ಶಿವಾಜಿ ಬೇಕ್ರಿಲಿ ಬಂದುಬಿಟ್ಟು ಒಂದು ಪಪ್ಪು ಜ್ಯೂಸು ಎಲ್ಲ ತಿನ್ಕೊಂಡು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಮೀನು ಅಂದರೆ ನನ್ನ ಕಸಿನು ಮತ್ತು ಸೌಮ್ಯ ಇಬ್ಬರು ಮನೆಗೆ ಹೋದರು. ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮಧ್ಯಾಹ್ನ ಬಂದಿದ್ದು ಹಾಸ್ಪಿಟ್ಲಿಗೆ, ಇಲ್ಲಿವರೆಗೂ ಅಲ್ಲೇ ಇದ್ವಿ, ಇಲ್ಲಿವರೆಗೂ ಅಂದರೆ ಟೈಮ್ ಇವಾಗ 8 ಗಂಟೆ. ನಾನು ಕನ್ಸಲ್ಟ್ ಮಾಡ್ತಿದ್ದೆ ಡಾಕ್ಟರ್ಗೆ, ಭಾವನ ಕೂಡ ಕನ್ಸಲ್ಟ್ ಮಾಡಿದ್ದು. ಸೊ ಅವರು ಕೂಡ ರೌಂಡಿಂಗ್ಸಿಗೆ ಬಂದಿದ್ದರು, ಅವ್ರ ಜೊತೆ ಕೂಡ ಮಾತಾಡಿದ್ವಿ. ನನ್ನ ಮಗನ್ನ ಕೂಡ ಎತ್ಕೊಂಡಿದ್ರು ಅವರು, ಅವ್ರ ಜೊತೆ ಮಾತಾಡಿ ಲೈಕ್ ಆಲ್ಮೋಸ್ಟ್ 1 ಇಯರ್ ಆಗಿತ್ತು. ಖುಷಿ ಆಯಿತು ನಮ್ಮನ್ನು ನೋಡಿ. ಮತ್ತೆ ಇವಾಗ ಮನೆಗೆ ಹೊರಟಿದ್ದೀವಿ. ಮನೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 9 o'clock ಆಗುತ್ತೆ. ಹೋಗ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿ ಮಲಗೋದಷ್ಟೇ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.